ರಾಜ್ಯ ರಾಜಕೀಯದಲ್ಲಿ ಚುನಾವಣೆಗಿಂತಲೂ ದೊಡ್ಡ ಮಟ್ಟದಲ್ಲಿ ಸದ್ದು ಸುದ್ದಿಯನ್ನ ಮಾಡ್ತಾ ಇರೋದು ಬಿಡದಿ ಟೌನ್ಶಿಪ್. ಬಿಡದಿ ಟೌನ್ಶಿಪ್ ಅನ್ನ ಮಾಡೇ ತೀರ್ತೀವಿ ಅಂತ ಹೇಳಿ ಡಿ.ಕೆ. ಶಿವಕುಮಾರ್ ಆದ್ರೆ ಮಾಡೋದಕ್ಕೆ ಸುತರಾಮ್ ಬಿಡಲ್ಲ ಅಂತ ಹೇಳಿ ಈಗ ಬಿಜೆಪಿ ಹಾಗೆಯೇ ಜೆಡಿಎಸ್ ನಾಯಕರು. ಇಂತಹ ಸಂದರ್ಭದಲ್ಲಿ ಪೋಸ್ಟರ್ ವಾರ್ ಕೂಡ ಬಹಳ ಜೋರಾಗಿ ನಡೆದಿದೆ. ಇಲ್ಲಿವರೆಗೂ ಕೂಡ ವಾಕ್ಸಮರವನ್ನ ನಾವು ನೋಡಿದ್ವಿ. ಆದ್ರೆ ಇದೀಗ ಪೋಸ್ಟರ್ ವಾರ ಆಗಿದೆ. ಪತ್ರದ ಮೂಲಕ ಹೇಳುವಂತಹ ಪ್ರಯತ್ನಗಳು ಆಗ್ತಾ ಇದೆ. ಪ್ರಮುಖವಾಗಿ ದೆಹಲಿ ರಾಹುಲ್ ಗಾಂಧಿಯ ಅಂಗಳಕ್ಕೆ ತಲುಪಿದೆ ಟೌನ್ಶಿಪ್ ವಾರ್. ಮೈತ್ರಿ ನಾಯಕರು ಮತ್ತು ರೈತರು ನೇರವಾಗಿ ರಾಹುಲ್ ಗಾಂಧಿಗೆ ಪತ್ರವನ್ನ ಬರೆದಿದ್ದಾರೆ. ಯಾವುದೇ ಕಾರಣಕ್ಕೂ ಬಿಡದಿ ಟೌನ್ಶಿಪ್ ಮಾಡೋದು ಬೇಡ, ಭೂಮಿಯನ್ನ ವಶಪಡಿಸಿಕೊಳ್ಳೋದು ಬೇಡ ಅಂತ ಹೇಳಿ ಈಗ ರಾಹುಲ್ ಗಾಂಧಿಗೆ ಪತ್ರವನ್ನ ಬರೆಯಲಾಗಿದೆ. ಪ್ರಮುಖವಾಗಿ ಬಿಡದಿಯ ಬೀದಿಗಳಲ್ಲಿ ಈಗ ಪೋಸ್ಟರ್ ವಾರ್ ಕೂಡ ಬಹಳ ಜೋರಾಗಿ ನಡೆದಿದೆ. ಈ ರೀತಿಯಾಗಿ ರೈತರು ಭೂಮಿ ಕೊಡ್ತೀವಿ ಅಂತ ಹೇಳಿ, ಕೆಲವರು ಕೊಡಲ್ಲ ಅಂತ ಹೇಳಿ, ಈ ಎಲ್ಲಾ ಪರ ವಿರೋಧ ಪ್ರತಿಭಟನೆಗಳ ಬೆನ್ನಲ್ಲೇ ಡಿಪಿಆರ್ಗೆ ಸಿದ್ಧತೆಯನ್ನ ರಾಜ್ಯ ಸರ್ಕಾರ ಮಾಡಿಕೊಂಡಿದೆ. ರಾಜ್ಯ ಸರ್ಕಾರದಿಂದ ಕೋಟಿ ವೆಚ್ಚದ ಟೆಂಡರ್ಗೆ ಆಹ್ವಾನವನ್ನ ಈಗಾಗಲೇ ನೀಡಲಾಗಿದೆ. ಜೂನ್ 22ಕ್ಕೆ ಅಂತಿಮ ಗುತ್ತಿಗೆಯನ್ನ ಕೊಡಲಿದೆ ಜಿಬಿಡಿಎ. ಅದಕ್ಕೋಸ್ಕರ ಎಲ್ಲಾ ತಯಾರಿಯನ್ನ ಕೂಡ ಜಿಬಿಎ ಮಾಡಿಕೊಂಡಿದ್ದು ಈಗಾಗಲೇ 26 ಕೋಟಿ ವೆಚ್ಚದಲ್ಲಿ ರಾಜ್ಯ ಸರ್ಕಾರ ಟೆಂಡರ್ಗೆ ಆಹ್ವಾನವನ್ನ ಕೂಡ ಕೊಟ್ಟಿದೆ. ಇದೇ ಜೂನ್ 22ಕ್ಕೆ ಅಂತಿಮ ಗುತ್ತಿಗೆಯನ್ನ ನೀಡಲಿದೆ ಜಿಬಿಡಿಎ. ಈ ಹಿನ್ನೆಲೆಯಲ್ಲಿ ಈಗಾಗಲೇ ಟೆಂಡರ್ ಅನ್ನ ಕೂಡ ಕರೆಯಲಾಗಿದೆ. ಆದರೆ ಪರ ವಿರೋಧದ ಅಭಿಪ್ರಾಯಗಳು ಕೂಡ ವ್ಯಕ್ತ ಆಗ್ತಾನೆ ಇದೆ. ರಾಹುಲ್ ಗಾಂಧಿಗೂ ಕೂಡ ಈಗಾಗಲೇ ಮೈತ್ರಿ ನಾಯಕರು, ರೈತರು ಕೂಡ ಪತ್ರವನ್ನ ಬರೆದಿದ್ದಾರೆ. ಇವೆಲ್ಲಕ್ಕಿಂತ ಮುಖ್ಯವಾಗಿ ಯಾವಾಗ ಈಗ ಮೈತ್ರಿ ನಾಯಕರು, ಬಿಜೆಪಿಯ ನಾಯಕರ ನಿಯೋಗ ಅಲ್ಲಿಗೆ ಹೋಗುತ್ತೆ ಅನ್ನೋದು ಗೊತ್ತಾಯ್ತು, ಅಲ್ಲಿ ದೊಡ್ಡ ಮಟ್ಟದಲ್ಲಿ ಪೋಸ್ಟರ್ ವಾರೇ ಕೂಡ ನಡೆದಿರೋದನ್ನ ನಾವು ಗಮನಿಸಬಹುದು. ಹಾಗಾದ್ರೆ ಈ ಪೋಸ್ಟರ್ ವಾರ್ ಯಾವ ರೀತಿ ಆಗಿತ್ತು, ಯಾರನ್ನ ಟಾರ್ಗೆಟ್ ಮಾಡ್ಕೊಳ್ಳಲಾಗಿತ್ತು, ಅದರಲ್ಲಿದ್ದಂತಹ ಅಂಶಗಳು ಏನು ಅಂತ ನೋಡೋದಾದ್ರೆ ಪೋಸ್ಟರ್ ನಂಬರ್ 1 ನಿಮಗೆ ತೋರಿಸ್ತಾ ಇದೀವಿ. ಇದನ್ನು ಕೂಡ ನೀವು ಇಲ್ಲಿ ಗಮನಿಸಬಹುದು. ಈಗಾಗಲೇ ನೈಜ ರೈತರ ಮಕ್ಕಳಾದ ಅನಿತಾ ಕುಮಾರಸ್ವಾಮಿ, ಎಚ್.ಡಿ.ಕೆ, ನಿಖಿಲ್ ನಾವುಗಳು ಈ ಬಿಡದಿ ವ್ಯಾಪ್ತಿಯಲ್ಲಿ ಬದುಕಲು 100 ಎಕರೆ ಭೂಮಿ ಮಾತ್ರ ಇದೆ, ಇದನ್ನ ನಮಗೆ ಬಿಟ್ಟು ಕೊಡಿ ಅಂತ ಹೇಳಿ ಒಂದು ಪೋಸ್ಟರ್ ಅನ್ನ ಕೂಡ ಅಲ್ಲೇ ಹಾಕಲಾಗಿದೆ. ಈ ಮೂಲಕ ಒಂದು ರೀತಿಯಲ್ಲಿ ವ್ಯಂಗ್ಯದ ಪೋಸ್ಟರ್ ಅನ್ನ ಹಾಕಿ ಅಲ್ಲಿ ಏನು ಹೇಳಬೇಕೋ ಅದನ್ನ ಹೇಳುವ ಪ್ರಯತ್ನವನ್ನ ಕೂಡ ಮಾಡಲಾಗಿದೆ. ಈ ಒಂದು ನೈಜ ರೈತರ ಮಕ್ಕಳು ಅನ್ನೋದನ್ನ ಕೂಡ ಅಲ್ಲಿ ಹೇಳಲಾಗಿದೆ. ಕುಮಾರಸ್ವಾಮಿಯವರು ಯಾವಾಗಲೂ ಕೂಡ ಹೇಳ್ತಾರಲ್ಲ, ನಿಖಿಲ್ ಕುಮಾರಸ್ವಾಮಿ, ದೇವೇಗೌಡರು, ನಾವು ಮಣ್ಣಿನ ಮಕ್ಕಳು, ರೈತರ ಮಕ್ಕಳು ಅಂತ ಹೇಳಿ. ಹಾಗಾಗಿ ನೈಜ ರೈತರ ಮಕ್ಕಳಾದ ಅನಿತಾ ಕುಮಾರಸ್ವಾಮಿ, ಎಚ್.ಡಿ.ಕೆ, ನಿಖಿಲ್ ಅವರ ಹೆಸರಲ್ಲಿ ನಮ್ಮಲ್ಲಿ ಇರುವಂತಹ ಇಷ್ಟು ಭೂಮಿ ಮಾತ್ರ ಅಂತ ಹೇಳಿ ಹೇಳುವಂತಹ ಕೆಲಸವನ್ನ ಆಗಲಿದೆ. ನೆಕ್ಸ್ಟ್ ಪೋಸ್ಟರ್, 2ನೇ ಪೋಸ್ಟರ್ ನಿಮಗೆ ನಾವು ತೋರಿಸ್ತಾ ಇದ್ದೀವಿ. ಇಲ್ಲಿ ಅನಿತಾ ಅವರನ್ನ ಟಾರ್ಗೆಟ್ ಮಾಡಲಾಗಿದೆ. ಇದನ್ನೇ ಕುಮಾರಸ್ವಾಮಿ ಅವರು ಹೇಳಿದ್ದು. ಇಲ್ಲಿ ಎಲ್ಲ ಮಹಿಳೆಯರನ್ನ ಅಂದ್ರೆ ನಮ್ಮನ್ನ ಟಾರ್ಗೆಟ್ ಮಾಡೋದು ಓಕೆ, ಅವರನ್ನ ಯಾಕೆ ಅನ್ನೋ ಪ್ರಶ್ನೆಯನ್ನ ಕೂಡ ಕುಮಾರಸ್ವಾಮಿ ಕೇಳಿದ್ರು. ಸೊ ಅನಿತಕ್ಕ, ನಾನು ವಿನಯ್ ಗೌಡ ನಿಮ್ಮ ಬೇನಾಮಿ ಭೂಮಿಯ ಒಡೆಯ, 35 ಎಕರೆ ಭೂಮಿ ಅಂತ ಕೂಡ ಅಲ್ಲಿ ಮೆನ್ಷನ್ ಮಾಡಲಾಗಿದೆ. ಏನಪ್ಪಾ ಅಂತ ಕೇಳಿದ್ರೆ 35 ಎಕರೆ ಜಮೀನು ನಂದಕ್ಕ ಅನ್ನುವಂತಹ ಒಂದು ವಿಚಾರವನ್ನು ಕೂಡ ಅಲ್ಲಿ ಹೇಳಲಾಗಿದೆ. ಇದು ಜನರ ಭೂಮಿ, ನಿಮ್ಮ ಬೇನಾಮಿ ಆಸ್ತಿ ಅಲ್ಲ ಅನ್ನೋದನ್ನ ಕೂಡ ಮೆನ್ಷನ್ ಮಾಡಿ ಆ ಒಂದು ಪೋಸ್ಟರ್ ಅನ್ನು ಕೂಡ ಅಲ್ಲಿ ಹಾಕಲಾಗಿದೆ. ನಿಮ್ಗಿರುವಂತಹ ಭೂಮಿ ಎಷ್ಟು ಅನ್ನೋದನ್ನ ಕೂಡ ಅಲ್ಲಿ ಹೇಳುವಂತಹ ಪ್ರಯತ್ನ ಮಾಡಲಾಗಿದೆ. ಪೋಸ್ಟರ್ ನಂಬರ್ 3 ನೋಡೋಣ. ಪೋಸ್ಟರ್ ನಂಬರ್ 3ಯಲ್ಲಿ ರೈತರ ಭೂಮಿ ಕದ್ದ ಆರ್ ಅಶೋಕ್, ಬಿರಿಯಾನಿ ಅಡ್ಡೆಯ ಚಿಲ್ಲರೆ ನಾರಾಯಣಸ್ವಾಮಿ, ಹಾಗೆಯೇ RTGS ಕಳ್ಳ ಅಂತ ಖ್ಯಾತಿ ಪಡೆದಿರುವಂತಹ ವಿಜಯೇಂದ್ರ, ನಿಮಗೆ ಬಿಡದಿ ಟೌನ್ಶಿಪ್ಗೆ ಸ್ವಾಗತ ಅನ್ನುವಂತಹ ಒಂದು ಪೋಸ್ಟರ್ ಅನ್ನು ಕೂಡ ಹಾಕಲಾಗಿದೆ. ಅವರ ಫೋಟೋದ ಮೇಲೆ ಅಲ್ಲಿ ಏನೇನು ಆಗಿದೆ ಅನ್ನೋದನ್ನು ಕೂಡ ಮೆನ್ಷನ್ ಮಾಡಲಾಗಿದೆ. ರೈತರ ಭೂಮಿ ಕದ್ದ ಆರ್ ಅಶೋಕ್, ಬಿರಿಯಾನಿ ಅಡ್ಡೆಯ ಚಿಲ್ಲರೆ ನಾರಾಯಣಸ್ವಾಮಿ, ಆ ಫೋಟೋವನ್ನು ಕೂಡ ಹಾಕಲಾಗಿದೆ. ಜೊತೆಗೆ ಇಲ್ಲಿ RTGS ನ ಫೋಟೋವನ್ನು, ಮೊಬೈಲ್ನ ಫೋಟೋವನ್ನು ಕೂಡ ಹಾಕಿ RTGS ಕಳ್ಳ ವಿಜಯೇಂದ್ರ ಅನ್ನುವಂತಹ ಪೋಸ್ಟರ್ ಅನ್ನು ಕೂಡ ಮಾಡಲಾಗಿದೆ. ಈ ಮೂಲಕ ನಿಮಗೆ ಬಿಡದಿ ಟೌನ್ಶಿಪ್ಗೆ ಸ್ವಾಗತ ಅನ್ನುವಂತಹ ಪೋಸ್ಟರ್ ಅನ್ನ ಮಾಡಲಾಗಿದೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆಯೇ ಕುಮಾರಸ್ವಾಮಿ ಅವರು ಮಾತನಾಡಿರುವಂತಹ ಕಾರಣ, ಇವರು ಯಾವ ರೀತಿಯಾಗಿ ಟಾರ್ಗೆಟ್ ಮಾಡ್ತಾ ಇದ್ದಾರೆ, ಯಾವ ರೀತಿಯಾಗಿ ಎಲ್ಲರನ್ನ ಕೂಡ ಇದಕ್ಕೆ ಎಳೆಯುವಂತಹ ಪ್ರಯತ್ನಗಳನ್ನ ಮಾಡ್ತಾ ಇದ್ದಾರೆ ಅನ್ನೋದನ್ನ ಕೂಡ ಇವತ್ತು ಕುಮಾರಸ್ವಾಮಿ ಅವರು ಹೇಳಿದ್ದಾರೆ. ಕುಮಾರಸ್ವಾಮಿ ಅವರು ಏನ್ ಹೇಳಿದ್ದಾರೆ ನೋಡಿ. ಅನಿತಾ ಮೇಡಮ್ ಮೇಲೆ ಮತ್ತೆ ಈಗ ತಪ್ಪಿಲ್ಲಬೇಡಿ ಬ್ರದರ್, ನಾನು ಈ ರಾಜ್ಯದ ಮುಖ್ಯಮಂತ್ರಿಗಳಾದ ಮೇಲಾದರೂ ಇದೆಂಥವು ಬ್ಲೂ ಫಿಲಮ್ ಮಾಡಿಸೋದು, ಪೋಸ್ಟ್ ಅಂಟಿಸೋದು ಇದೆಲ್ಲ ಬಿಡ್ತಾರೆ ಅದನ್ನ ಅಂತ ಅನ್ಕೊಂಡಿದ್ದೆ. ಆ ಕೈಯಲ್ಲಿ ಇನ್ನೂ ಹೋಗಿಲ್ಲ. ಅದೆಲ್ಲ ಪೋಸ್ಟ್ ಅಂಟಿಸ್ಬಿಟ್ಟು ಪ್ರಚಾರ ಮಾಡೋ ಅಂತದ. ಈವನ್ ನಾನು ಹೆಂಡ್ತಿದ್ದು ಫೋಟೋ ಹಾಕೋರು, ನಂದು 100 ಎಕರೆ ಅಂತ ಅದೇನೋ ನಿಖಿಲ್ದು ನಂದು ಹಾಕೋರಲ್ವೇ. 46 ಎಕರೆ 40 ವರ್ಷದ ಹಿಂದೆ
ಕಷ್ಟಪಟ್ಟು ಸಂಪಾದನೆ ಮಾಡಿರೋ ಜಮೀನು. ಅದು ಬಿಟ್ಟು ನನ್ನ ಹೆಸರಲ್ಲಿ ಇನ್ಯಾವ ಜಮೀನಿದೆ? 100 ಎಕರೆ ಅಂತೇನು ಹಾಕೊಂಡವ್ರಲ್ಲ ಪೋಸ್ಟ್ರಲ್ಲಿ. ಇನ್ನ ನೀತಾ ಮೇಡಮ್ ಅವ್ರದ್ದು 36-37 ಎಕರೆ ತಗೊಂಡವ್ರೆ, ಖರೀದಿ ಮಾಡಿರೋದು. ಬೆನಗಾನಹಳ್ಳಿಯಲ್ಲಿ ಸತ್ತೋದವ್ರು ಹೆಬ್ಬೆಟ್ಟು ತೋರಿಸಿ ಜಮೀನು ತಗೊಂಡಂಥ ವ್ಯಕ್ತಿ ಈ ಪೋಸ್ಟ್ನ ಈಗ ಅವ್ರ ಬೆಂಬಲಿಗೆ ಹೇಳಿ ಹಾಕ್ಸ್ಕೊಂಡು ಇದರಲ್ಲಿ ಪ್ರಚಾರ ಮಾಡ್ತೀನಿ ಅಂದರೆ ಜನ ನಂಬ್ತಾರ? ಮುಖ್ಯಮಂತ್ರಿ ಆದಾಗಲಾದ್ರೂ ಒಂದು ಸ್ಟ್ಯಾಂಡರ್ಡ್ ಬೇಡವಾ? ಒಂದು ಸ್ಟ್ಯಾಂಡರ್ಡ್ ಇಲ್ಲದೆ ಈ ರೀತಿಯ ನಡವಳಿಕೆ ಇವತ್ತು ಈ ರಾಜ್ಯ ಯಾವ ಪರಿಸ್ಥಿತಿ ಹೋಗುತ್ತೆ ಅನ್ನೋದನ್ನ ಯೋಚನೆ ಮಾಡಬೇಕು. ಅದು ಅಷ್ಟೇ ವಿಕೃತ ಮನಸ್ಸೆ. ಅದು ಹೇಳದ್ನಲ್ಲ, ಇದು ಮೊದಲಿಂದಲೂ ಬಂದಿರೋದು ಇದರಲ್ಲೇ. ಈ ಕೈಯಲ್ಲಿ ಬಂದಂಥ ವ್ಯಕ್ತಿ ಈಗಲೂ ಇದನ್ನೇ ಮುಖ್ಯಮಂತ್ರಿ ಆದ್ಮೇಲಾದರೂ ಆ ಮುಖ್ಯಮಂತ್ರಿಯ ಕುರ್ಚಿಗಾದ್ರೂ ಗೌರವ ಬೇಡವಾ? ಈ ರೀತಿ ಪೋಸ್ಟ್ಗಳು ಹಾಕೊಂಡು ಇವತ್ತು ಪ್ರಚಾರ ಮಾಡ್ಕೊಂಡು ಅಪ್ರಚಾರ ಮಾಡ್ಕೊಂಡು ಅಶೋಕ್ ಅವ್ರ ಮೇಲೆ, ಅಲ್ಲಿಂದ ವಿಜೇಂದ್ರ ಮೇಲೆ, ಅಲ್ಲಿಂದ ನಾರಾಯಣ ಸ್ವಾಮಿ ಮೇಲೆ ತಪ್ಪು ಮಾಡಿದ್ರೆ ಮುಖ್ಯಮಂತ್ರಿ ಆಕ್ಷನ್ ತಗೊಳ್ಳಕ್ಕೆ ಹೇಳಿ ಅಧಿಕಾರಿಗಳಿಗೆ. ನಾನು ಯಾವುದೇ ಕಾರಣಕ್ಕೂ ನಂದು ತೆರೆದ ಪುಸ್ತಕ. ಎಲ್ಲ ವಿಷಯಗಳು ನನ್ನ ಕಾರ್ಯಕರ್ತರಿಗೂ ಗೊತ್ತು, ಜನತೆಗೂ ಗೊತ್ತಿದೆ. ಅದರಿಂದ ನಾನು ಇದಕ್ಕೆಲ್ಲ ಇಂಥ ಬೆದರಿಕೆಗೆ ಹೆದರ್ತಕ್ಕಂಥ ಪ್ರಶ್ನೆ ಇಲ್ಲ, ಈ ಪೋಸ್ಟ್ಗಳಿಗೆ ಹೆದರ್ತಕ್ಕಂಥ ಪ್ರಶ್ನೆ ಇಲ್ಲ. ಜನಗಳ ಮುಂದೆ ನಮ್ಮ ಪಕ್ಷದ ಹೋರಾಟ ಏನಿದೆ ಜನಗಳಿಗೋಸ್ಕರ. ಹೌದಪ್ಪ, ನನ್ನ ಕಾಲದಲ್ಲಿ ಇದು ಮಾಡಬೇಕು ಅಂತ ಹೊರಟಿದ್ದು ನಿಜ. ನಾನು ಮಾಡಲೇಬೇಕು ಅಂತಿದ್ರೆ 2ನೇ ಬಾರಿ ಮುಖ್ಯಮಂತ್ರಿ ಆದಾಗ ತಕ್ಷಣ ನಾನು ಕ್ರಮ ತಗೋತಿದ್ದೆ. ಆ ರೀತಿ ಇದ್ದಿದ್ರೆ ಯಾತಕ್ಕೆ ನಾನು 2ನೇ ಬಾರಿ ಇದ್ನಲ್ಲ, ಯಾಕೆ ಮಾಡಲಿಲ್ಲ? ಮಾಡೋದಾಗಿದ್ರೆ ಆಗ ಮಾಡಿಬಿಡುವೆ. ನನ್ನ ಹೆಸರನ್ನ ಹೇಳ್ಕೊಂಡು ದುಡ್ಡು ಹೊಡೆಯೋ ಕೆಲಸಕ್ಕೆ, ಭೂಮಿ ಲಪಟಾಯಿಸೋ ಕೆಲಸಕ್ಕೆ ಇವತ್ತು ನನ್ನ ಹೆಸರನ್ನು ಉಪಯೋಗ ಮಾಡ್ಕೊಂಡು ಹೊರಟವ್ರೆ. ಏನಾದ್ರು ಉದ್ದೇಶ, ಒಳ್ಳೆ ಉದ್ದೇಶ ಇದ್ದರೆ ಬೆಂಬಲ ಕೊಡೋದ? ಯಾವುದರಲ್ಲಿ ಇವ್ರಿಗೆ ಒಳ್ಳೆ ಉದ್ದೇಶ ಇದೆ? ಯಾವುದೇ ಒಂದು ಕೆಲಸ ಮಾಡಬೇಕು ಅಂದ್ರೆ ದುಡ್ಡೇ ನೋಡ್ತಾರೆ. ಸೊ ಎಲ್ಲ ಅವರು ಕೂಡ ರಾಜಕೀಯ ಮಾಡ್ತಾ ಇರೋದು ಇದರಲ್ಲಿ ಸರಿಯಾಗಿ ಕಾಣಿಸ್ತಾ ಇದೆ. ಪ್ರಮುಖವಾಗಿ ಕುಮಾರಸ್ವಾಮಿ ಹೇಳಿದಾಗೆ 2006-2007 ಸಂದರ್ಭದಲ್ಲೇ ಆ ಒಂದು ಟೌನ್ಶಿಪ್ ಮಾಡುವಂತಹ ಪ್ರಯತ್ನ ಮಾಡಿದ್ದವರು, ಅದನ್ನೇ ಕಾಂಗ್ರೆಸ್ ಈಗ ಹೇಳ್ತಾ ಇದೆ. ಆದರೆ ಇವರೊಂದು ಪ್ರತ್ಯೇಕ ಹೋರಾಟ ಕಾಣಿಸ್ತಾ ಇದೆ ಮೈತ್ರಿ ನಾಯಕರಲ್ಲೂ ಕೂಡ ಅಂತ ಹೇಳಿ. ಆದರೆ ಇವತ್ತು ಬಿಜೆಪಿಯ ನಿಯೋಗ ಇವತ್ತು 4 ಹಳ್ಳಿಗಳಿಗೆ ಅಲ್ಲಿ ಭೇಟಿ ಕೊಟ್ಟಿತ್ತು. ಆ ಗ್ರಾಮಗಳಿಗೆ ಭೇಟಿ ಕೊಟ್ಟು ರೈತರ ಜೊತೆ ಮಾತನಾಡುವಂತಹ ಪ್ರಯತ್ನವನ್ನ ಕೂಡ ಮಾಡಿದೆ. ಬಿಡದಿ ಟೌನ್ಶಿಪ್ ವಿಚಾರವಾಗಿ ಇವತ್ತು ಬಿಜೆಪಿ ಜನಾಂದೋಲನವನ್ನ ಮಾಡಿರುವುದು, ಅಲ್ಲಿ ಪ್ರಮುಖವಾಗಿ ಆ ಭಾಗದ ರೈತರು ಯಾರಿದ್ದಾರೆ ಅವರ ಹತ್ರ ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಅಭಿಪ್ರಾಯ ಸಂಗ್ರಹ ಮಾಡುವಂತಹ ಕೆಲಸವನ್ನ ಬಿಜೆಪಿ ನಿಯೋಗ ಈಗ ಮಾಡಿದೆ, ಇವತ್ತು ಮಾಡಿದೆ. ಅದರಲ್ಲಿ ಆರ್ ಅಶೋಕ್, ವಿಜಯೇಂದ್ರ, ಛಲವಾದಿ ನಾರಾಯಣ ಸ್ವಾಮಿ ಜೊತೆಗೆ ಸಂಸದರಾಗಿರುವಂತಹ ಡಾಕ್ಟರ್ ಮಂಜುನಾಥ್ ಇವರು ಅಲ್ಲಿಗೆ ಭೇಟಿ ಕೊಟ್ಟಿದ್ದಾರೆ. ರೈತರ ಜೊತೆಗೆ ಸಂವಾದವನ್ನ ಕೂಡ ಮಾಡಿದ್ದಾರೆ. ಭೂ ಸ್ವಾಧೀನ ಆಗುವಂತಹ ಗ್ರಾಮಗಳು ಏನಿದೆ ಆ ಗ್ರಾಮಗಳಲ್ಲಿ ಹೋಗಿ ಪರಿಶೀಲನೆಯನ್ನ ಮಾಡಿದ್ದಾರೆ. ರೈತರಲ್ಲೇ ಇದಕ್ಕೆ ಅಭಿಪ್ರಾಯಗಳನ್ನು ಕೂಡ ಅವರು ಕೇಳಿದ್ದಾರೆ. ಬೇಕಾ ಬೇಡವಾ, ಯಾವ ಕಾರಣಕ್ಕಾಗಿ, ಏನು ಅನ್ನುವಂಥದ್ದು. ಯಾವುದೇ ಕಾರಣಕ್ಕೂ ನಾವು ಟೌನ್ಶಿಪ್ ಮಾಡೋದಕ್ಕೆ ಬಿಡೋದಿಲ್ಲ ಅನ್ನೋದು ಬಿಜೆಪಿ ಅವರ ಮಾತು. ಇನ್ನು ಆ ಸಂದರ್ಭದಲ್ಲಿ ಆ ಭಾಗದ ರೈತರ ಜೊತೆಗೆ ಅವರ ಸಮಸ್ಯೆಗಳೇನು, ಜಮೀನು, ಕೃಷಿಯ ವಿಚಾರ, ಲಾಭ ನಷ್ಟಗಳ ಬಗ್ಗೆ ಕೂಡ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಈಗಾಗಲೇ ನಿಮಗೆ ಗೊತ್ತಿದೆ, ಈ ವಿಚಾರದಲ್ಲಿ ಅನೇಕ ರೈತರು ಕೆಲವರು ಪರವಾಗಿದ್ದಾರೆ, ಇನ್ನು ಕೆಲವರು ವಿರೋಧವನ್ನ ವ್ಯಕ್ತಪಡಿಸ್ತಾ ಇರೋದು. ಸೊ ಸರ್ಕಾರದ ನೀತಿಗಳ ವಿರುದ್ಧ ಕೇಸರಿ ನಾಯಕರು ಚಾಟಿಯನ್ನ ಬೀಸಿದ್ದಾರೆ, ಆರೋಪವನ್ನ ಮಾಡಿದ್ದಾರೆ. ಈಗಾಗಲೇ ರೈತರಿಗೆ ಸಮಸ್ಯೆ ಆಗ್ತಾ ಇದೆ, ಕೃಷಿಯ ಭೂಮಿಯನ್ನು ಅವ್ರು ಕಳ್ಕೊಳ್ಬೇಕಾದಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ ಅನ್ನುವ ವಿಚಾರವನ್ನ ಕೂಡ ಈಗಾಗಲೇ ಬಿಜೆಪಿ ನಾಯಕರು ಮಾತನಾಡಿದ್ದಾರೆ. ರೈತರ ಜೊತೆ ಕೂಡ ಸಂವಾದವನ್ನ ಮಾಡಿದ್ದಾರೆ. ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಬಿಜೆಪಿ ರಾಜ್ಯಾಧ್ಯಕ್ಷರಾಗಿರುವ ವಿಜೇಂದ್ರ, ವಿಪಕ್ಷ ನಾಯಕರಾಗಿರುವಂತಹ ಆರ್ ಅಶೋಕ್ ಮಾತಾಡಿದ್ದಾರೆ. ಈ ಮನೆ ಆಳ ಕೆಲಸವನ್ನ ಕಾಂಗ್ರೆಸ್ ಅವರು ಬಿಡಬೇಕು. ಈಗಾಗಲೇ ಎಲ್ಲ ಮುಖ್ಯಮಂತ್ರಿಗಳು ಡ್ರಾಪ್ ಮಾಡಿದ್ದಾರೆ, ಮಾಡೋದು ಬೇಡ ಅಂತ ಹೇಳಿದ್ದಾರೆ. ನೀವು ಮಾಡೋದು ಬೇಡ, ಬಿಟ್ಟುಬಿಡಿ ಅಷ್ಟೇ. ನಾನು ಅದೇ ಮೊನ್ನೆನೂ ಹೇಳಿದೆ, ಒಳಿತು ಮಾಡು ಮನುಷ್ಯ ನೀ ಇರೋದು ಎಷ್ಟು? ಒಳಿತು ಮಾಡು ಮನುಷ್ಯ 3 ದಿವಸ. ಡಿ ಕೆ ಶಿವಕುಮಾರ್ ಇರೋದು ಇನ್ನು 1.5 ವರ್ಷ. 1.5 ವರ್ಷ ನೀನು ಅಕ್ವೈರ್ ಮಾಡಿ ಅವ್ರ ಮನೆಗೆ ನೋಟಿಸ್ ಬಂದು ಅವರು ಕಲ್ಲು ಹೊಡೆದು ಕಾರ್ ಜಖಮ್ ಮಾಡಿ ಕೋರ್ಟ್ ಕೇಸ್ ಹಾಕಿ ಸ್ಟೇ ತಗೊಂಡು ಇದೆಲ್ಲ ಆಗೋ ಅಷ್ಟೊತ್ತಿಗೆ ನೀನು ಗುದ್ದಲಿ ಪೂಜೆ ಮಾಡೋ ಅಷ್ಟೊತ್ತಿಗೆ ನೀನು ಟರ್ಮ್ ಮುಗಿದೋಗಿರ್ತೈತೆ. ಬಿಜೆಪಿ ಅಷ್ಟೊತ್ತು ಬಂದ್ಬಿಟ್ಟಿರ್ತೈತೆ, ಸರ್ಕಾರ NDA ಸರ್ಕಾರ ಬಂದ್ಬಿಟ್ಟಿರ್ತದೆ. ಬಿಜೆಪಿ JDS ಸರ್ಕಾರ ನಾವು ಹೇಳ್ಬಿಟ್ಟಿದ್ದೀರಿ, ನಾವು ಹೇಳಿದಿರಿ, ನಮ್ಮ ಅಧ್ಯಕ್ಷರು ಹೇಳಿದ್ದಾರೆ, ನಾವು ಈ ಪ್ರಾಜೆಕ್ಟ್ ಅನ್ನ ನಾವಿವತ್ತು ಭರವಸೆ ಕೊಡ್ತಾ ಇದ್ದೀರಿ, ನಾವು ಮಾಡಲ್ಲ. ರಾತ್ರಿ ಬಂದು ಕೆಲವು ಗುಂಡಾಗಳು
ಗುಂಡಾಗಳು ನಮ್ಮ ಮನೆಗಳಿಗೆ ಕಳಿಸಿ ನಮಗೆ ಬೆದರಿಕೆ ಹಾಕುವಂತ ಕೆಲಸವನ್ನು ಕೂಡ ಮಾಡ್ತಾ ಇದ್ದಾರೆ. ಗುಂಡಾಗಳ ಮುಖೇನ ರೈತರನ್ನ ಒತ್ತಾಯಪೂರ್ವಕವಾಗಿ ಜಮೀನನ್ನ ಬಿಟ್ಟುಕೊಡಬೇಕು, ಆ ರೀತಿ ಒತ್ತಾಯವನ್ನು ಕೂಡ ಮಾಡಿಸ್ತಾ ಇದ್ದಾರೆ ಅನ್ನೋ ಮಾತನ್ನು ಕೂಡ ರೈತರು ಹೇಳಿದ್ದಾರೆ. ರಾಜ್ಯದ ಮುಖ್ಯಮಂತ್ರಿಗಳಿಗೆ ನಾನು ಎಚ್ಚರಿಕೆಯನ್ನು ಕೊಡ್ತಾ ಇದ್ದೇನೆ, ಯಾವುದೇ ಕಾರಣಕ್ಕೂ ರೈತರ ಜೊತೆ ಚೆಲ್ಲಾಟ ಆಡುವುದಕ್ಕೆ ಭಾರತೀಯ ಜನತಾ ಪಾರ್ಟಿ ನಾವು ಬಿಡೋದಿಲ್ಲ. ರೈತರ ಬದುಕಿನ ಜೊತೆ ನೀವು ಚೆಲ್ಲಾಟವನ್ನು ಆಡಬೇಡಿ ಮಾನ್ಯ ಮುಖ್ಯಮಂತ್ರಿಗಳೇ. ನಿಮಗೆ ರಿಯಲ್ ಎಸ್ಟೇಟ್ ದಂಧೆ ಮಾಡೋದಕ್ಕೆ ಬೇಕಾದಷ್ಟು ಜಮೀನುಗಳಿದ್ದಾವೆ. ನಾವಿವತ್ತು ಬಿಜೆಪಿ ಮುಖಂಡರು ಅವೆಲ್ಲ ಬರ್ತೀವಿ ಅಂತ ಹೇಳಿದ್ರೆ ಪೋಸ್ಟರ್ ಕ್ಯಾಂಪೇನ್ ಮಾಡ್ತಾ ಇದ್ದಾರೆ. ನಾನು ಮಾಧ್ಯಮದ ಸ್ನೇಹಿತರ ಮುಖೇನ ರಾಜ್ಯದ ಮುಖ್ಯಮಂತ್ರಿಗಳು ಹೇಳೋದಕ್ಕೆ ಇಚ್ಛೆ ಪಡ್ತೇನೆ, ನಾವಿವತ್ತು ಬಿಜೆಪಿ ಶಾಸಕರು ಮುಖಂಡರು ನಿಮ್ಮ ಕಾಂಗ್ರೆಸ್ ಪಕ್ಷದ ಶಾಸಕರಲ್ಲ. ಕಾಂಗ್ರೆಸ್ ಶಾಸಕರಿಗೆ ದಬ್ಬಾಳಿಕೆ ಗುಂಡಾಗರ್ದಿ ಮಾಡದಂಗೆ ನಮ್ಮ ಹತ್ರ ನೀವು ಗುಂಡಾಗರ್ದಿ ಮಾಡೋದಕ್ಕೆ ಬರಬೇಡಿ. ಈಗಾಗಲೇ ಬಿಡದಿ ಟೌನ್ಶಿಪ್ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಬಿಜೆಪಿ ಜೆಡಿಎಸ್ನವರದು ಒಂದೇ ವಾದ, ಯಾವುದೇ ಕಾರಣಕ್ಕೂ ಈ ಒಂದು ಟೌನ್ಶಿಪ್ ಮಾಡಬಾರದು ಅಂತ ಹೇಳಿ. ಆ ರೀತಿಯಲ್ಲೇ ಇದೀಗ ಬಿಜೆಪಿ ಸಂಸದರಾಗಿರುವಂತಹ ಡಾಕ್ಟರ್ ಮಂಜುನಾಥ್ ಅವರು ಕೂಡ ಪತ್ರವನ್ನ ಬರೆದಿದ್ದಾರೆ. ಈ ಒಂದು ಬಿಡದಿ ಟೌನ್ಶಿಪ್ನ ವಿಚಾರ ಏನಿದೆ ಆ ಒಂದು ವಿಚಾರವನ್ನ ನೀವು ಕೈ ಬಿಡಬೇಕು, ಟೌನ್ಶಿಪ್ ಮಾಡಬಾರದು ಅನ್ನುವಂತಹ ಪತ್ರವನ್ನ ಕೂಡ ಅವರು ಬರೆದಿದ್ದಾರೆ. ಜೊತೆಗೆ ಅವರು ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಮಾತಾಡಿದ್ದಾರೆ. 90% ರೈತರು ಹೇಳ್ತಾ ಇದ್ದಾರೆ, ನಮಗೆ ಇಲ್ಲಿ ಯಾವುದೇ ಟೌನ್ಶಿಪ್ಪು ಬೇಡ, ನಮಗೆ ಯಾವುದೇ ಇದು 1 ಎಕರೆಗೆ 2 ಕೋಟಿ 2.5 ಕೋಟಿ ಅದು ಯಾವುದು ಬೇಡ, ನಮಗೆ ನಮ್ಮ ಪಾಡಿಗೆ ನಮ್ಮ ಜಮೀನನ್ನ ಕೃಷಿ ಮಾಡೋದಕ್ಕೆ ಬಿಟ್ಬಿಡ್ಲಿ ಅನ್ನುವ ಅಭಿಪ್ರಾಯ ಇದೆ. ಅದರಿಂದ ಈ ರೀತಿ ಯಾವಾಗಲೇ ಅಷ್ಟೇ ಒಂದು ರೈತರು ಯಾವುದೇ ಒಂದು ಯೋಜನೆಗೆ ವಿರೋಧ ಮಾಡಿದಂಥ ಸಂದರ್ಭದಲ್ಲಿ ಸರ್ಕಾರ ಬಿಡಬೇಕು. ಇದೇ ರೀತಿ ಪ್ರತಿರೋಧ ಆನೇಕಲ್ ಇದು ಎಲ್ಲಿ ನಮ್ಮ ದೇವನಹಳ್ಳಿಯಲ್ಲಿ ಬಂದಂಥ ಸಂದರ್ಭದಲ್ಲಿ ಅದನ್ನ ಯೋಜನೆ ಕೈಬಿಟ್ರು. ದೇವನಹಳ್ಳಿ ಮಾದರಿಯಲ್ಲೇ ಈ ಬಿಡದಿ ಟೌನ್ಶಿಪ್ ಅನ್ನು ಯೋಜನೆಯನ್ನು ಕೈಬಿಡಬೇಕು. ಸೊ ಒಂದ್ ಕಡೆ ಈಗಾಗಲೇ ಬಿಜೆಪಿಯ ನಾಯಕರು ಕೂಡ ರಾಹುಲ್ ಗಾಂಧಿಗೆ ಪತ್ರ ಬರೆದಿದ್ದಾರೆ. ಅದೇ ರೀತಿಯಾಗಿ ರೈತರು ಕೂಡ ಇದೀಗ ಪತ್ರವನ್ನ ಬರೆದಿದ್ದಾರೆ. ರೈತರ ಪತ್ರ ಚಳವಳಿ ಈಗ ಆರಂಭ ಆಗಿದೆ. ರಾಜ್ಯ ಸರ್ಕಾರದ ವಿರುದ್ಧ ಬಿಡದಿ ರೈತರು ಪತ್ರ ಚಳವಳಿಯನ್ನ ಮಾಡ್ತಾ ಇದ್ದಾರೆ. ಯಾವುದೇ ಕಾರಣಕ್ಕೂ ಈ ಒಂದು ಬಿಡದಿ ಟೌನ್ಶಿಪ್ ಮಾಡೋದಕ್ಕೆ ಅವಕಾಶವನ್ನ ಮಾಡಿಕೊಡ್ಬೇಡಿ, ಬಲವಂತದಿಂದ ಭೂಸ್ವಾಧೀನವನ್ನ ಮಾಡ್ತಾ ಇದ್ದಾರೆ. ಆ ಪ್ರಕ್ರಿಯೆಯನ್ನ ವಿರೋಧಿಸಿ ಪತ್ರ ಚಳವಳಿಯನ್ನ ಕೂಡ ಈಗ ರೈತರು ಮಾಡ್ತಾ ಇದ್ದಾರೆ. ಬಿಡದಿ ಭಾಗದ ರೈತರು ಲೋಕಸಭೆ ಪ್ರತಿಪಕ್ಷ ನಾಯಕರಾಗಿರುವಂತಹ ರಾಹುಲ್ ಗಾಂಧಿಗೆ 100ಕ್ಕೂ ಹೆಚ್ಚು ರೈತರು ಪತ್ರವನ್ನ ಬರೆದು ಮನವಿಯನ್ನ ಮಾಡ್ಕೊಳ್ತಾ ಇದ್ದಾರೆ. ಈ ಬಿಡದಿ ಟೌನ್ಶಿಪ್ ಅನ್ನ ಬಿಡಬೇಕು, ಕೈ ಬಿಡಬೇಕು, ಯಾವುದೇ ಕಾರಣಕ್ಕೂ ಮುಂದುವರಿಸೋದಕ್ಕೆ ಅವಕಾಶ ಮಾಡಿಕೊಡಬಾರದು ಅಂತ ಹೇಳಿ ರೈತರ ಜೊತೆಗೇನೆ ಈಗಾಗಲೇ ಬಿಜೆಪಿ ರಾಜ್ಯಾಧ್ಯಕ್ಷರಾಗಿರುವ ವಿಜಯೇಂದ್ರ, ಅದೇ ರೀತಿಯಾಗಿ ನಿಖಿಲ್ ಕುಮಾರಸ್ವಾಮಿ ಬಳಿಕ ರೈತರು ಕೂಡ ಪತ್ರವನ್ನ ಬರೆದಿದ್ದಾರೆ ರಾಹುಲ್ ಗಾಂಧಿಗೆ. ಸೊ ರೈತರು ಕೂಡ ಪತ್ರದ ಮೂಲಕ ಮನವಿಯನ್ನ ಮಾಡ್ಕೊಂಡಿದ್ದಾರೆ. ಹಾಗೆಯೇ ರೈತರು ಈ ವಿಚಾರದಲ್ಲಿ ಮಾತಾಡಿದ್ದಾರೆ. ಬೇಕಾಗಿಲ್ಲ, ನಮಗೆ 1 ಎಕರೆ ಜಮೀನು ಐತೆ, ರೇಷ್ಮೆ ಐತೆ, ಹಸು ಐತೆ, ಮತ್ತೆ ನಾವು ತರಕಾರಿ ಉದ್ಯೋಗ ಐತೆ, ನಮ್ಗೆ ಯಾವುದೇ ಕಾರಣಕ್ಕೂ ಬೇಕಾಗಿಲ್ಲ ಸರ್. ನಿಜವಲ್ಲೂ ನಮ್ಗೆ ಎಷ್ಟು ಕಷ್ಟ ಕೊಡ್ತಾ ಇರೋದು ಅಂತಂದ್ರೆ ಒಂದೊಂದು ನಿಮಿಷಕ್ಕೂ ಜೀವ ತಗೊಳ್ಳೋ ಪರಿಸ್ಥಿತಿ ಬಂದೈತೆ. ಯಾವುದೇ ಕಾರಣಕ್ಕೂ ನಮ್ಗೆ ಹಾಕಿರ್ಬೇಡ ಸರ್. ಶುದ್ಧ ಮಾಡ್ಕೊಡ್ಲಿ ಬಿಡಿ. ಕೊಳಚೆ ನೀರು ಯಾವ ಕಾಯಿಲೆನೂ ಇಲ್ಲ, ಏನಿಲ್ಲ. ಈಗ ಅದರಿಂದ ಬದುಕ್ತಾ ಇಲ್ವಾ? ಏನ್ ಸೊತ್ತಾಗಿದಾರ? ಕೊಳಚೆ ನೀರಿಂದ ಸೊತ್ತಾಗಿದಾರ? ಸುಮ್ಮನೆ ಕೊಳಚೆ ನೀರು ಇದಕ್ಕೆ ಕನ್ಕುರ್ತ್ ಕಡೆ ಮಾಡ್ಲಿ ಬಿಡಿ. ಅಲ್ಲಿ ಬೇಜಾನು ಬೋರ್ ನೀರ್ ಬೀಳಲ್ಲ, ಆ ಕಡೆ ಬರಭೂಮಿ ಮಾಡ್ಲಿ ಬಿಡಿ. ಕನ್ಕುರ್ತ್ ಕಡೆ ಮಾಡ್ಲಿ ಬಿಡಿ. ಕನಕಪುರ ಇಲ್ವಾ, ಚನ್ನಪಟ್ಟಣ ಇಲ್ವಾ, ಆ ಕಡೆ ಮಾಡ್ಲಿ. ಉತ್ತರ ಕರ್ನಾಟಕ ಮಾಡ್ಲಿ ಬಿಡಿ. ಅವ್ರ ಜೀವನನು ಇದಾಗುತ್ತೆ. ನಾನು ಒಂದು 8 ವರ್ಷದಿಂದ ತರಕಾರಿ ಹೊಡಿತಾ ಇದ್ದೀನಿ. ಈ ಸುತ್ತಮುತ್ತ ಒಂದು 8 ಹಳ್ಳಿಲಿ ಇವತ್ತು ಡೈಲಿ 2 ಲೋಡ್ ತರಕಾರಿ ಹೊಡಿತೀನಿ. ಬನಶಂಕರಿಗೆ 2 ಲೋಡ್ ತರಕಾರಿ ಹೊಡೆದ್ರೆ ಒಂದು ಲೋಡ್ ಹೋದ್ರೆ 180 ಮೂಟೆ ಸೌತೆಕಾಯಿ ಬೆಳೀತಾರೆ, 150 ಮೂಟೆ 150 ಟ್ರೈ ಟೊಮೊಟೊ ಬೆಳೀತಾರೆ. 8 ವರ್ಷದಿಂದ ಹೊಡಿತಾ ಇದ್ದೀನಿ. ಇಲ್ಲಿ ಜನ ಬೆಳೀತಾರಲ್ಲ, ಅವ್ರು ಯಾರು ಮಾತಾಡ್ತಾ ಇಲ್ಲ. ಏನಂತ ಹೇಳ್ತಾರೆ ಅವರು? ಸರ್ ನಾವು ಬೆಳಿತೀವಿ, ಸಂಪಾದನೆ ಮಾಡ್ತಾ ಇದೀವಿ ಅಂತಾರೆ. ಸೊ ವಿಚಾರ ರೈತರಲ್ಲೇ ಈಗ ಇಬ್ಬಾಗ ಮಾಡುವ ಹಾಗೆ ಆಗಿದೆ. ಜೊತೆಗೆ ಈಗಾಗಲೇ ಒಂದೊಂದು ಗ್ರಾಮಗಳು ಒಂದೊಂದು ರೀತಿಯ ಅಭಿಪ್ರಾಯವನ್ನ ವ್ಯಕ್ತಪಡಿಸ್ತಾ ಇದೆ. ಕೆಲವು ರೈತರು ಯಾವುದೇ ಕಾರಣಕ್ಕೂ ಟೌನ್ಶಿಪ್ ಮಾಡುವಂತಹ ಅವಶ್ಯಕತೆ ಇಲ್ಲ ಅಂತ ಹೇಳಿದ್ರೆ, ಇನ್ನು ಕೆಲವು ರೈತರು ಇಲ್ವೇ ಇಲ್ಲ, ಖಂಡಿತವಾಗ್ಲೂ ಟೌನ್ಶಿಪ್ ಮಾಡೋದಕ್ಕೆ ಅವಕಾಶ ಮಾಡಿಕೊಡ್ಬೇಕು ಅಂತ ಹೇಳ್ತಾ ಇದ್ದಾರೆ. ನೋಡೋಣ ಈ ವಿಚಾರದಲ್ಲಿ ಏನಾಗುತ್ತೆ ಮುಂದಿನ ಬೆಳವಣಿಗೆಗಳು ಅನ್ನೋದು. ಜೂನ್ 18 ಅಂದ್ರೆ ನಾಳೆ ವಿಧಾನ ಪರಿಷತ್ನ 7 ಸ್ಥಾನಗಳಿಗೆ ಚುನಾವಣೆ ನಡೆಯುತ್ತೆ. ಆದ್ರೆ ಇಲ್ಲಿ ಈಗಾಗಲೇ 8 ಅಭ್ಯರ್ಥಿಗಳಿದ್ದಾರೆ. ಪರಿಷತ್ಗಾಗಿ ದೊಡ್ಡ ಮಟ್ಟದಲ್ಲಿ ಪೈಪೋಟಿ ಆಲ್ರೆಡಿ ಆರಂಭ ಆಗಿದೆ. ಯಾವಾಗ ಕಾಂಗ್ರೆಸ್ 5ನೇ ಅಭ್ಯರ್ಥಿಯನ್ನ ಕಣಕ್ಕಿಳಿಸಿತು,
ಜೊತೆಗೆ ಜೆಡಿಎಸ್ನ ಅಭ್ಯರ್ಥಿಯನ್ನ ಕೂಡ ಕಣಕ್ಕಿಳಿಸಿದ್ರು ಮೂರನೇ ಅಭ್ಯರ್ಥಿಯಾಗಿ, ಅಂದ್ರೆ ಬಿಜೆಪಿ ಜೆಡಿಎಸ್ ಮೈತ್ರಿಯ ಅಭ್ಯರ್ಥಿಯಾಗಿ. ಆಗ್ಲೇ ಒಂದು ಕದನ ಕುತೂಹಲ ಏರ್ಪಟ್ಟಿತ್ತು. ಆ ಸಂದರ್ಭದಲ್ಲೇ ಒಂದು ರೀತಿಯಂತಹ ಕುತೂಹಲ ಏನಪ್ಪಾ ಅಂತ ಹೇಳಿದ್ರೆ ಅಡ್ಡ ಮತದಾನ ಆಗುವಂತಹ ಒಂದು ವಿಚಾರ ಇತ್ತು. ಸೊ ವಂಡರ್ಲಾ ರೆಸಾರ್ಟ್ ನಲ್ಲಿ ಕಾಂಗ್ರೆಸ್ ಶಾಸಕರಿಗೆ ಆಲ್ರೆಡಿ ಈಗ ತರಬೇತಿಯನ್ನ ನೀಡಲಾಗ್ತಾ ಇದೆ. ಕಾರಣ ಎಲ್ರಿಗೂ ಕೂಡ ಇದೆ, ಆಪರೇಷನ್ ಭಯ. ಜೆಡಿಎಸ್ ಶಾಸಕರನ್ನ ಕೂಡ ಇದೇ ಕಾರಣಕ್ಕಾಗಿ ಈಗ ರೆಸಾರ್ಟ್ಗೆ ಶಿಫ್ಟ್ ಮಾಡಲಾಗಿದೆ. ಕಾರಣ ಅಡ್ಡ ಮತದಾನ ಆಗುವಂತಹ ಚಾನ್ಸಸ್ ಕೂಡ ಕಾಣಿಸ್ತಾ ಇದೆ. ಕಾಂಗ್ರೆಸ್ನವರಿಗೂ ಕೂಡ ಇಲ್ಲಿ ಬೇಕು ಮತ, ಅದೇ ರೀತಿಯಾಗಿ ಜೆಡಿಎಸ್ನ ಅಭ್ಯರ್ಥಿಗೂ ಕೂಡ ಮತ ಬೇಕಾಗುತ್ತೆ. ಹಾಗಾದ್ರೆ ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಈಗಾಗಲೇ ರೆಸಾರ್ಟ್ ರಾಜಕೀಯ ಕೂಡ ಆರಂಭ ಆಗಿದೆ. ಆಗ್ತಾ ಇರುವ ಬೆಳವಣಿಗೆಗಳು ಏನೇನು ಅನ್ನೋದನ್ನ ನಾವು ನೋಡ್ತಾ ಹೋಗೋದಾದ್ರೆ, ರೆಸಾರ್ಟ್ ರಾಜಕೀಯದಲ್ಲಿ ರಾಜ್ಯ ವಿಧಾನ ಪರಿಷತ್ನ 7 ಸ್ಥಾನಗಳಿಗೆ ನಾಳೆ ಮತದಾನ ನಡೆಯಲಿದೆ. ಈ ಹಿನ್ನೆಲೆಯಲ್ಲಿಯೇ ಈಗ ಬಿರುಸಿನ ಚಟುವಟಿಕೆಗಳು ಕೂಡ ಆರಂಭಗೊಂಡಿದ್ದು, ಆ 7 ಸ್ಥಾನಗಳಿಗೆ 8 ಅಭ್ಯರ್ಥಿಗಳು ಕಣದಲ್ಲಿದ್ದಾರೆ. ಅದರಲ್ಲೂ ಕೂಡ ಯಾರು ಹೆಚ್ಚುವರಿ ಮತಗಳನ್ನ ಪಡ್ಕೊಳ್ತಾರೆ ಅನ್ನುವಂತಹದ್ದೇ ಈಗ ಇರುವಂತಹ ಕುತೂಹಲ. ಕಾರಣ 2 ಅಭ್ಯರ್ಥಿಗೂ ಕೂಡ ಹೆಚ್ಚುವರಿ ಮತಗಳು ಈಗ ಬೇಕೇ ಬೇಕಾಗಿದೆ. ಕಾಂಗ್ರೆಸ್ಗೆ 4 ಸ್ಥಾನಗಳ ಅಗತ್ಯತೆ ಇದ್ರೆ ಬಿಜೆಪಿಗೆ 2 ಸ್ಥಾನಗಳು ಇಲ್ಲಿ ಖಚಿತವಾಗಿದೆ. ಅಂದ್ರೆ 4 ಸ್ಥಾನಗಳು ಬರುತ್ತೆ, ಬಿಜೆಪಿಗೆ 2 ಸ್ಥಾನಗಳಂತೂ ಬರುವಂತದ್ದು. ಸೊ ಹೆಚ್ಚುವರಿ ಗೆಲುವಿಗೆ ಜೆಡಿಎಸ್ಗೆ 4 ಹಾಗೆಯೇ ಕಾಂಗ್ರೆಸ್ಗೆ 5 ಮತಗಳ ಕೊರತೆ ಇದೆ. ಈಗಾಗಲೇ 7 ಸ್ಥಾನಕ್ಕೆ 8 ಅಭ್ಯರ್ಥಿಗಳು ಇರುವಂತದ್ದು. 4 ಕಾಂಗ್ರೆಸ್ನ ಆಲ್ರೆಡಿ ಅಭ್ಯರ್ಥಿ ಗೆಲ್ತಾರೆ, 5ನೇ ಅಭ್ಯರ್ಥಿಗಾಗಿಯೇ ಈಗ ಇರುವಂತಹ ಕುತೂಹಲ. ಬಿಜೆಪಿ 2 ಅಭ್ಯರ್ಥಿಗಳು ಗೆಲ್ತಾರೆ, ಒಬ್ಬ ಅಭ್ಯರ್ಥಿ ಏನಾಗುತ್ತೆ ಜೆಡಿಎಸ್ ಅಭ್ಯರ್ಥಿ ಅನ್ನುವಂತಹ ಕುತೂಹಲ. ಸೊ ಕಾಂಗ್ರೆಸ್ನ 5ನೇ ಅಭ್ಯರ್ಥಿಯ ಗೆಲುವಿಗೆ ಈಗ ದೊಡ್ಡ ಮಟ್ಟದ ಲೆಕ್ಕಾಚಾರವನ್ನು ಕೂಡ ಕಾಂಗ್ರೆಸ್ನಲ್ಲಿ ಹಾಕಲಾಗ್ತಾ ಇದೆ. ಅದೇ ರೀತಿಯಾಗಿ ಈ ಒಂದು ಕಾರಣಕ್ಕಾಗಿ ರೆಸಾರ್ಟ್ಗೆ ಈಗಾಗಲೇ ಶಾಸಕರನ್ನ ಶಿಫ್ಟ್ ಮಾಡಲಾಗಿರೋದು. ಆಪರೇಷನ್ ಆಗುವಂತಹ ಭೀತಿ ಇದೆ. ರೆಸಾರ್ಟ್ ಅನ್ನ ಸೇರಿದ್ದಾರೆ ಕಾಂಗ್ರೆಸ್ನ ಶಾಸಕರು. ಮೊನ್ನೆಯಿಂದಲೇ ಈ ಒಂದು ಪ್ರಕ್ರಿಯೆಗಳು ಕೂಡ ನಡೀತಾ ಇದ್ದು ಶಾಸಕಾಂಗ ಪಕ್ಷದ ಸಭೆಯನ್ನ ಕೂಡ ಮಾಡಲಾಗಿದೆ. ವಂಡರ್ಲಾ ರೆಸಾರ್ಟ್ ನಲ್ಲೇ ಶಾಸಕರಿಗೆ ಈಗ ಮತದಾನದ ತರಬೇತಿಯನ್ನ ಕೂಡ ನೀಡಲಾಗಿದೆ. ಹಾಕಬೇಕು, ಫಸ್ಟ್ ಪ್ರಿಫರೆನ್ಸ್, ಸೆಕೆಂಡ್ ಪ್ರಿಫರೆನ್ಸ್ ಮತಗಳು ಏನಿದೆಯಲ್ಲ ಯಾರಿಗೆ ಹಾಕಬೇಕು ಅನ್ನುವಂತಹ ತರಬೇತಿಯನ್ನು ಕೂಡ ಈಗಾಗಲೇ ನೀಡಲಾಗಿದೆ. ಯಾರು ಯಾರಿಗೆ ಮತ ಹಾಕಬೇಕು ಅಂತ ಹೇಳಿ ಸಿಎಂ ಆಗಿರುವ ಡಿಕೆ ಶಿವಕುಮಾರ್ ಅವರು ಶಾಸಕರುಗಳಿಗೆ ಪಾಠವನ್ನ ಮಾಡಿದ್ದಾರೆ. ಬಿಜೆಪಿ ಉಚ್ಚಾಟಿತ ಶಾಸಕರಾಗಿರುವ ಎಸ್.ಟಿ. ಸೋಮಶೇಖರ್ ಅವರು ಅವರ ಒಂದು ನಿರೀಕ್ಷೆ ಇದೆ ಕಾಂಗ್ರೆಸ್ಗೆ ಆಲ್ರೆಡಿ. ಕಾರಣ ಪ್ರತಿ ಬಾರಿ ಕೂಡ ಅವರು ಕಾಂಗ್ರೆಸ್ನಲ್ಲಿ ಇತ್ತೀಚೆಗೆ ಅವರು ಕಾಣಿಸಿಕೊಂಡಿರುವುದು ಕಾಂಗ್ರೆಸ್ ಜೊತೆನೇ ಇರುವಂಥದ್ದು, ಡಿಕೆ ಶಿವಕುಮಾರ್ ಅವರ ಜೊತೆಗೆ ಇರುವಂಥದ್ದು. ಅದರ ಜೊತೆಗೆ ಪರಿಷತ್ ಚುನಾವಣೆಯಲ್ಲಿ ಹಿನ್ನಡೆ ಆಗದ ಹಾಗೆ ಡಿಕೆ ಬ್ರದರ್ಸ್ ಅಲರ್ಟ್ ಕೂಡ ಆಗಿದ್ದಾರೆ. ಯಾವುದೇ ಕಾರಣಕ್ಕೂ ನಮ್ಮ ಶಾಸಕರುಗಳು ಅಡ್ಡ ಮತದಾನವನ್ನ ಮಾಡಬಾರದು ಅನ್ನುವಂತಹ ಕಾರಣಕ್ಕಾಗಿ. ಇನ್ನು ಸದಾಶಿವನಗರದ ಮನೆಯಲ್ಲಿ ಡಿಕೆ ಶಿವಕುಮಾರ್ ಹಾಗೆಯೇ ಡಿಕೆ ಸುರೇಶ್ ಇಬ್ಬರು ಕೂಡ ಸ್ಟ್ರಾಟಜಿಯನ್ನ ಮಾಡ್ತಾ ಇದ್ದಾರೆ. ಒಂದು ಪ್ರತಿಷ್ಠೆಯ ಕಣವಾಗಿ ಇದನ್ನ ತೆಗೆದುಕೊಂಡಿದ್ದಾರೆ. ಅದರಲ್ಲೂ ಕೂಡ ಈಗಾಗಲೇ ಕಾಂಗ್ರೆಸ್ ಹಾಕಿರುವಂತಹ ಈ ಒಂದು 5ನೇ ಅಭ್ಯರ್ಥಿಯ ಗೆಲುವು ಬಹಳ ಪ್ರತಿಷ್ಠೆಯ ಪ್ರಶ್ನೆ ಆಗಿದೆ. ಡಿಕೆ ಶಿವಕುಮಾರ್ ಅವರ ಆಪ್ತರನ್ನೇ ಕೂಡ ಅಲ್ಲಿ ಕಣಕ್ಕೆ ಇಳಿಸಿರುವಂತದ್ದು. ಸೊ ತಮ್ಮ ಸಂಪರ್ಕದಲ್ಲಿರುವಂತಹ ಜೆಡಿಎಸ್ ಹಾಗೆಯೇ ಬಿಜೆಪಿ ಶಾಸಕರ ಬಗ್ಗೆ ಈಗಾಗಲೇ ಚರ್ಚೆಯನ್ನ ಕೂಡ ನಾಯಕರುಗಳು ಮಾಡ್ತಾ ಇದ್ದಾರೆ. ಡಿಕೆ ಶಿವಕುಮಾರ್ ಹಾಗೆಯೇ ಡಿಕೆ ಸುರೇಶ್ ಇಬ್ಬರು ಕೂಡ ಸ್ಟ್ರಾಟಜಿಯನ್ನ ಮಾಡ್ತಿದ್ದಾರೆ. ಮಾಜಿ ಸಚಿವ ಜಮೀರ್ ಅಹಮದ್ ಖಾನ್ ಅವರ ಜೊತೆಗೂ ಕೂಡ ಡಿಕೆ ಸುರೇಶ್ ಅವರು ಪ್ರತ್ಯೇಕವಾಗಿ ಚರ್ಚೆಯನ್ನ ಇಲ್ಲಿ ಮಾಡಿದ್ದಾರೆ. ಯಾಕಂದ್ರೆ ಯಾರಾದ್ರೂ ಆ ಕಡೆ ಹೋಗುವಂತ ಚಾನ್ಸಸ್ ಕೂಡ ಇರುತ್ತೆ ಅನ್ನುವಂಥದ್ದು. ಕೆಲವೊಂದಷ್ಟು ಪಕ್ಷದಲ್ಲಿನ ಭಿನ್ನಾಭಿಪ್ರಾಯಗಳು, ಗೊಂದಗಳು, ಅಸಮಾಧಾನಗಳು ಅದು ಬೇರೆ ರೀತಿಯಾಗಿ ಇಲ್ಲಿ ಕನ್ವರ್ಟ್ ಆದ್ರೆ ಇದರ ಮೇಲೆ ಪರಿಣಾಮ ಬೀರಿದ್ರೆ ಅನ್ನುವಂತಹ ಹಿನ್ನೆಲೆಯಲ್ಲೂ ಕೂಡ ಈಗಾಗಲೇ ಈ ಒಂದು ಪ್ರತ್ಯೇಕ ಮಾತುಕತೆಯನ್ನ ಮಾಡಿದ್ದಾರೆ. ಹೇಳಕ್ಕಾಗಲ್ಲ ಯಾವ ಕ್ಷಣದಲ್ಲಿ ಏನ್ ಬೇಕಾದ್ರೂ ಆಗಬಹುದು ಅನ್ನುವ ಹಿನ್ನೆಲೆಯಲ್ಲಿ. ಸೊ ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಜಮೀರ್ ಅಹಮದ್ ಖಾನ್ ಅವರೇ ಮಾತಾಡಿದ್ದಾರೆ. ಅಲ್ಲ ಏನಿಲ್ಲ, ನಾನು ಪದೇ ಪದೇ ಅವಾಗ ಹೇಳ್ತಾನೆ ಇರ್ತೀನಿ, ನಮ್ಮ ಪಕ್ಷ ಹೈಕಮಾಂಡ್ ಏನು ನಿರ್ಧಾರ ಮಾಡಿದಾಗ ಅದಕ್ಕೆ ಬದ್ಧ ಅಂತ. ಫಸ್ಟ್ ಲಿಸ್ಟಲ್ಲಿ ಮಾಡ್ತಾರಂತ ನಿರೀಕ್ಷೆ ಇಟ್ಕೊಂಡಿದೆ, ಸೆಕೆಂಡ್ ಲಿಸ್ಟಲ್ಲೂ ಮಾಡ್ತೀನಿ ಅಂತ ನಿರೀಕ್ಷೆ ಇಟ್ಕೊಂಡಿದ್ದೀನಿ. ಮಾಡಿಲ್ಲ ಅಂದ್ರೂ ನನಗೇನು ಸಮಸ್ಯೆ ಇಲ್ಲ, ತೊಂದರೆ ಇಲ್ಲ. ಏನಕ್ಕೆ ಪ್ರೊಟೆಸ್ಟ್ ನಾನು ಅಭಿಮಾನಿಗಳು ಮಾಡ್ತಾರೆ, ನಾನು ಮಾಡ್ತಾ ಇದ್ದೀನಿ. ಈಗ ನಾನು ಕೇಳ್ತಾ ಇದ್ದೀನಿ, ನಾನು ಮಂತ್ರಿ ಮಾಡಿ ಅಂತ ಮಾಧ್ಯಮದಲ್ಲಿ ಕೇಳ್ತಾ ಇದ್ದೀನಿ. ಅಭಿಮಾನಿಗಳು ಎಲ್ಲಾದರೂ ಸಹಜ, ಅದು ಅವ್ರವ್ರ ಅಭಿಮಾನಿಗಳು ಅವ್ರ ಲೀಡರ್ನ ಮಂತ್ರಿ ಮಾಡಂತ ಕೇಳೋದಂತ ಎಲ್ಲ ಕಡೆ ಸಹಜ. ಅದು ಬಹಳ ಜನ ಕೇಳ್ತಾರೆ, ಹಂಗೊಂಡು ನನಗೂ ಕೇಳ್ತಾರೆ. ಖಂಡಿತ ಇಲ್ಲ, ಏನೇನು ಇಲ್ಲ. ನನ್ನ ಮುಖದ ಮೇಲೆ ಕಾಣ್ತಾ ಇದೆಯಾ ಬೇಸರ ಇದೆಯಾ ಅಂತ? ನನ್ನ ಮುಖದ ಮೇಲೆ ನಾ ಕಾಣ್ತಾ ಇದೆಯಾ ಬೇಸರ ಇದೆಯಾ ಅಂತ? ಖಂಡಿತ ಏನೇನು ಇಲ್ಲ. ನಾವು ನೆನ್ನೆ CLP ಮೀಟಿಂಗು ನಾನು ಹೋಗಿದ್ದೆ. 140 ಜನ ನಾವು ಒಗ್ಗಟ್ಟಾಗಿದ್ದೀವಿ. ನಾವು 28 ಹಾಕೊಂಡ್ರು 5 ಅಭ್ಯರ್ಥಿನೂ ಗೆಲ್ತಾರೆ. ನಮ್ಗೆ ಅಡಿಷನಲ್ ಏನು ಓಡ್ಬೇಕಾಗಿಲ್ಲ. ಅಡಿಷನಲ್ ಏನು ನಾವು 140 ಇದೀವಿ. ನಾವು 140ಗೂ 28 ಹಾಕೊಂಡ್ರು ನಾವು ಎಲ್ಲ 5 ಅಭ್ಯರ್ಥಿ ನಾವು ಗೆಲ್ತೀವಿ. ನಮ್ಗೇನು ಸಮಸ್ಯೆ ತೊಂದರೆ ಇಲ್ಲ, ಅಗತ್ಯನೇ ಇಲ್ಲಲ್ಲ ನಮಗೆ.
ನಾವು ಹೇಳ್ದಿಲ್ಲ 28 ಹಾಕೊಂಡ್ರು ನಾವು 5 ಜನನು ನಾವು ಗೆಲ್ತೀವಿ. ಬೇಕಾಗಿಲ್ಲ 28 ಸಿಕ್ಕಿದ್ರೆ ಸಾಕು. ಪರಿಷತ್ ನಂಬರ್ ಗೇಮ್ ಹಾಗಾದ್ರೆ ಯಾವ ರೀತಿ ಆಗಿದೆ, ಯಾರ್ಯಾರಿಗೆ ಎಷ್ಟೆಷ್ಟು ನಂಬರ್ ಈಗ ಬೇಕಾಗಿದೆ ಅನ್ನೋದನ್ನ ನಾವು ನೋಡ್ತಾ ಹೋಗೋದಾದ್ರೆ ಮೊದಲಾಗಿ ಈಗಾಗಲೇ ಶಾಸಕರ ಸಂಖ್ಯೆಯನ್ನ ನಿಮ್ಮ ಮುಂದೆ ಇಡ್ತಾ ಇದೀವಿ. ಕಾಂಗ್ರೆಸ್ನಲ್ಲಿ 135 ಶಾಸಕರ ಬಲ ಇದೆ, ಬಿಜೆಪಿಗೆ 62 ಶಾಸಕರ ಬಲ ಇದೆ, ಜೆಡಿಎಸ್ನ 18 ಶಾಸಕರಿದ್ರೆ, ಬಿಜೆಪಿಯಿಂದ ಆಲ್ರೆಡಿ 3 ಉಚ್ಚಾಟಿತರಾಗಿದ್ದಾರೆ, ಶಿವರಾಮ್ ಹೆಬ್ಬಾರ್, ಎಸ್ ಟಿ ಸೋಮಶೇಖರ್, ಯತ್ನಾಳ್ ಅವರು. ಇನ್ನು ಪಕ್ಷೇತರರು 4 ಮಂದಿ ಇದ್ದಾರೆ, ಖಾಲಿ ಸ್ಥಾನ ಇರುವಂತದ್ದು 2. ಹಾಗಾಗಿ ಈ ಒಂದು ನಂಬರ್ ಗೇಮ್ ಲೆಕ್ಕಾಚಾರದ ಮೇಲೆನೆ ಈಗ ಆಟ ಆಡಬೇಕಾಗಿದೆ. ಇದರಲ್ಲಿ ಕೂಡ ಕಾಂಗ್ರೆಸ್ಗೆ ಆಗ್ಲೇ ಹೇಳಿದ ಹಾಗೆ ನಾವು ಗಮನಿಸ್ತಾ ಹೋಗೋದಾದ್ರೆ ಕಾಂಗ್ರೆಸ್ ಬಳಿ ಒಟ್ಟು 135 ಮತಗಳಿದೆ. ಅದೇ ರೀತಿಯಾಗಿ ಬಿಜೆಪಿ ಬಳಿ 62 ಇದೆ. ಇನ್ನು ಕಾಂಗ್ರೆಸ್ 135 ಮತ ಇರೋದ್ರಿಂದ ಒಬ್ಬ ಅಭ್ಯರ್ಥಿ ಗೆಲುವಿಗೆ 28 ಮತಗಳು ಬೇಕಾಗತ್ತೆ. ಸೊ ಈ 4 ಅಭ್ಯರ್ಥಿಗಳ ಗೆಲುವಿಗೆ 112 ಮತಗಳು ಸಾಕಾಗುತ್ತೆ. ಆದ್ರೆ 5ನೇ ಅಭ್ಯರ್ಥಿ ಇದಾರಲ್ಲ, 5ನೇ ಅಭ್ಯರ್ಥಿಯ ಗೆಲುವಿಗೆ 5 ಮತಗಳ ಕೊರತೆ ಈಗ ಕಾಂಗ್ರೆಸ್ಗೆ ಕಾಣಿಸುತ್ತೆ. 3 ಪಕ್ಷೇತರರಿಂದಲೂ ಕೂಡ ಕಾಂಗ್ರೆಸ್ಗೆ ಬೆಂಬಲ ಸಿಗುವಂತಹ ಸಾಧ್ಯತೆಗಳು ಕೂಡ ಇದೆ. ಹಾಗೆಯೇ 3 ಮತಗಳೊಂದಿಗೆ ಕಾಂಗ್ರೆಸ್ ಸಂಖ್ಯೆ ಆಗ 26ಕ್ಕೆ ಏರಿಕೆ ಆಗುತ್ತೆ. ಆದ್ರೆ ಇನ್ನೂ ಕೂಡ 2 ಬಾಕಿ ಇದೆ. ಇನ್ನು ಬಿಜೆಪಿಯ 2 ಉಚ್ಚಾಟಿತ ಶಾಸಕರಿಂದ ಬೆಂಬಲ ಸಿಗುವಂತಹ ನಿರೀಕ್ಷೆ ಕೂಡ ಕಾಂಗ್ರೆಸ್ಗೆ ಇದೆ. ಎಸ್ ಟಿ ಸೋಮಶೇಖರ್ ಮತದ ಮೇಲೆ ಈಗ ಕಾಂಗ್ರೆಸ್ ಕಣ್ಣನ್ನ ಇಟ್ಟಿದೆ. ಹಾಗೆಯೇ ಶಿವರಾಮ್ ಹೆಬ್ಬಾರ್ ಮತದ ಮೇಲೂ ಕೂಡ ನಿರೀಕ್ಷೆಯನ್ನ ಕಾಂಗ್ರೆಸ್ ಇಟ್ಟುಕೊಂಡಿರುವುದನ್ನ ನಾವಿಲ್ಲಿ ಗಮನಿಸಬಹುದು. 2 ಬೆಂಬಲ ಸಿಕ್ಕರೆ 5ನೇ ಅಭ್ಯರ್ಥಿಯ ಗೆಲುವು ಖಚಿತ. ಯಾವುದೇ ರೀತಿಯ ಪ್ರಯಾಸ ಪಡುವಂತಹ ಅವಶ್ಯಕತೆ ಕಾಂಗ್ರೆಸ್ಗೆ ಇಲ್ಲ ಅನ್ನೋದನ್ನ ಕೂಡ ನಾವಿಲ್ಲಿ ಗಮನಿಸಬೇಕಾಗುತ್ತೆ. ಪಕ್ಷೇತರರ ಬೆಂಬಲ ಕೂಡ ಕಾಂಗ್ರೆಸ್ಗೆ ಸಿಗುವಂತಹ ಸಾಧ್ಯತೆಗಳು ಇದೆ. ಹಾಗಾದ್ರೆ ದೋಸ್ತಿ ನಾಯಕರ ಲೆಕ್ಕಾಚಾರಗಳು ಏನೇನು ಅಂತ ನಾವು ನೋಡ್ತಾ ಹೋಗೋದಾದ್ರೆ ಬಿಜೆಪಿ ಬಳಿ ಈಗಾಗಲೇ 62 ಮತಗಳಿದೆ, ಜೆಡಿಎಸ್ ಬಳಿ 18 ಮತಗಳಿದೆ. ಈಗ ಬಿಜೆಪಿಯ ಬಳಿ ಇರುವಂತಹ ಮತಗಳಿಂದ 2 ಅಭ್ಯರ್ಥಿಗಳ ಗೆಲುವಿಗೆ ಏನು ಸಮಸ್ಯೆ ಇಲ್ಲ. ಹಾಗೆಯೇ ಬಿಜೆಪಿಯ ಬಳಿ 6 ಮತಗಳು ಉಳಿತಾಯ ಆಗುತ್ತೆ. ಹಾಗೆಯೇ ಜೆಡಿಎಸ್ ಬಳಿ 18 ಮತಗಳು ಇರೋದ್ರಿಂದ 18 + 6 ಅನ್ನ ನಾವು ನೋಡಿದ್ರೆ ಒಟ್ಟಿಗೆ 24 ಮತಗಳು ಸೇರುತ್ತೆ. ಆದ್ರೆ ಇನ್ನೂ ಕೂಡ ಅಲ್ಲಿ 4 ಮತಗಳ ಕೊರತೆ ಇರುತ್ತೆ. ಜೆಡಿಎಸ್ 3ನೇ ಅಭ್ಯರ್ಥಿ ಅಂದ್ರೆ ಗೋವಿಂದರಾಜ್ ಅವರನ್ನು ನಿಲ್ಲಿಸಿದಾರಲ್ಲ, ಅವರಿಗೆ ಬೇಕಾಗಿದ್ರೆ ಇನ್ನೂ ಕೂಡ 4 ಮತಗಳು ಬೇಕಾಗುತ್ತೆ. ಒಂದು ಜನಾರ್ದನ ರೆಡ್ಡಿ ಮತ ಸೆಳೆಯುವಂತಹ ಪ್ರಯತ್ನವನ್ನ ಈಗಾಗಲೇ ಜೆಡಿಎಸ್ ಕೂಡ ಮಾಡ್ತಾ ಇದೆ. ಯತ್ನಾಳ್ ಮತದ ಮೇಲೂ ಕೂಡ ಜೆಡಿಎಸ್ ಈಗಾಗಲೇ ಕಣ್ಣನ್ನ ಇಟ್ಟಿದೆ. ಆದ್ರೆ ಈಗ ಈ 2 ಮತಗಳು ಸೇರಿದ್ರೆ 26 ಆದ್ರೆ ಇನ್ನೂ 2 ಮತಗಳು ಕೂಡ ಜೆಡಿಎಸ್ಗೆ ಬೇಕಾಗುತ್ತೆ. ಆ ಮತಗಳು ಏನು ಅನ್ನುವಂಥದ್ದು ಈಗಿರುವಂತಹ ಪ್ರಶ್ನೆ. ಗೆಲುವಿಗೆ ಇನ್ನೂ 2 ಮತಗಳ ಕೊರತೆ ಇರೋದ್ರಿಂದ ಕೆಲ ಕಾಂಗ್ರೆಸ್ ಶಾಸಕರನ್ನ ಸೆಳೆಯೋದಕ್ಕೆ ಈಗಾಗಲೇ ಸರ್ಕಸ್ ಅನ್ನು ಕೂಡ ಮಾಡಲಾಗ್ತಾ ಇದೆ. 2 ಮತಗಳನ್ನ ಸೆಳೆಯೋದಕ್ಕೆ ದೋಸ್ತಿಗಳು ಈಗಾಗಲೇ ಎಲ್ಲಾ ರೀತಿಯ ಕಸರತ್ತನ್ನು ಕೂಡ ಮಾಡ್ತಾ ಇದ್ದಾರೆ. ಅದುವೇ ಈಗ ಇರುವಂತಹ ಕುತೂಹಲ, ಯಾರು ಗೆಲ್ತಾರೆ ಅಭ್ಯರ್ಥಿ ಅನ್ನುವಂಥದ್ದು. ಇನ್ನು ಕೇವಲ ಕಾಂಗ್ರೆಸ್ನ ಶಾಸಕರು ಮಾತ್ರ ಅಲ್ಲ, ದಳದ ಶಾಸಕರು ಕೂಡ ರೆಸಾರ್ಟ್ಗೆ ಕೂಡ ಹೋಗ್ತಾ ಇದ್ದಾರೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಕುಮಾರಸ್ವಾಮಿ ಅವರು ಮಾತಾಡಿದ್ದಾರೆ. ಆಪರೇಷನ್ ಮಾಡ್ತಿದ್ದಾರೆ ಕಾಂಗ್ರೆಸ್ ಶಾಸಕರು. ನಾವು ಏನು ಆಪರೇಷನ್ ಮಾಡೋದ? ನಮ್ಮದು ಒಂದು ಸಣ್ಣ ಪಕ್ಷ. ನಮ್ಮ ಪಕ್ಷದಲ್ಲಿ ಏನಿದೆ ಮಾಡಕ್ಕೆ ನಮಗೆ? ನಮ್ಮ ಕೈಲಿ ತಾನೇ ಏನಾಗ್ತದೆ? ಸರ್ಕಾರ ಅವ್ರ ಕೈಲಿದೆ. ಮ್ಯಾನ್ ಪವರ್, ಮಸಲ್ ಪವರ್, ಹಣದ ಪವರು ಎಲ್ಲ ಇಟ್ಕೊಂಡವ್ರೆ. ಅವ್ರ ಮುಂದೆ ನಾವು ಫೈಟ್ ಮಾಡೋಕ್ಕಾಗುತ್ತಾ? ನಾವು ನಮ್ಮ ಪಕ್ಷದ ಮತಗಳು ಚಲಾಪಿಲಿ ಆಗಬಾರದು, ನಮ್ಮ ಪಕ್ಷದ ಮತ ಒಟ್ಟಾಗಿರಬೇಕು ಅನ್ನೋದಕ್ಕೆ ಕ್ಯಾಂಡಿಡೇಟ್ ಹಾಕಿದ್ದೀವಿ. ನಾವೇನು ಗೆದ್ದೇ ಬಿಡಬೇಕು ಏನಾದರೂ ಮಾಡಿ ಕುತಂತ್ರದ ಮುಖಾಂತರ ಅನ್ನೋ ಪ್ರಶ್ನೆ ಇಲ್ಲ. ಇವತ್ತು ನಮ್ಮ ಜೊತೆಗೆ ಬಿ ಜೆ ಪಿ ಪಕ್ಷದ ಸರ್ಪ್ಲಸ್ ಓಟ್ ಇದೆ. ಆ ಓಟಿಗೆ ಬಿ ಜೆ ಪಿ ನಾಯಕರಿಗೆ ಮನವಿ ಮಾಡಿದ್ದೇವೆ. ನಾವು ನಮ್ಮ ಓಟನ್ನ ಭದ್ರವಾಗಿ ಇಟ್ಕೋಬೇಕು ಅನ್ನೋದಕ್ಕೋಸ್ಕರ ಮಾಡಿದ್ದೀವಿ ಅಷ್ಟೇ. ಅಲ್ಲಿನ ಆಂತರಿಕ ಭಿನ್ನಮತ ಏನಾದರೂ ನಿಮಗೆ ಪ್ಲಸ್ ಆಗ್ಬೋದು ಅನ್ನುವಂಥ ಲೆಕ್ಕಾಚಾರ ನೋಡೋಣ, ಅದು ಭಗವಂತ ಇಚ್ಛೆ. ಅದೇನಾದರೂ ಸೊ ಎಲ್ಲವೂ ಕೂಡ ಈಗ ಲೆಕ್ಕಾಚಾರದಲ್ಲಿ ಇದೆ. ಆದ್ರೆ ಅಡ್ಡ ಮತದಾನ ಆಗುವಂತಹ ಒಂದು ಆತಂಕ ಇರುವ ಹಿನ್ನೆಲೆಯಲ್ಲೇ ಶಾಸಕರನ್ನ ರೆಸಾರ್ಟ್ಗೂ ಕೂಡ ಕಳುಹಿಸಲಾಗಿರುವಂತದ್ದು. ನೋಡೋಣ ನಾಳೆ ಏನಾಗುತ್ತೆ ಅನ್ನೋದು.